ಓವರ್ ಬಂದ್ ಮಾಡಲಾಗಿದೆ. ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಫ್ಲೈ ಓವರ್ ಕ್ಲೋಸ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ಸಾರ್ವಜನಿಕರಿಗೆ ಇವತ್ತು ಟ್ರಾಫಿಕ್ ಸಮಸ್ಯೆ ಬಿಸಿ ಮುಟ್ಟಿಸುತ್ತೆ. ಮೇಲ್ಸೇತುವೆ ಬಂದ್ ಆಗಿರುವಂತಹ ಕಾರಣ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. 3 ದಿನಗಳ ಕಾಲ ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಫ್ಲೈ ಓವರ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಮೇಲ್ಸೇತುವೆ ಬಂದ್ ಮಾಡಿರೋದ್ರಿಂದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ 11 ಗಂಟೆಯಿಂದಲೇ ಬಂದ್ ಮಾಡಲಾಗಿದೆ. ಜನವರಿ 19ರವರೆಗೂ ಕೂಡ ಬಂದ್ ಇರುತ್ತೆ. ನಿನ್ನೆ ರಾತ್ರಿಯಿಂದಲೇ ಫ್ಲೈ ಓವರ್ ಕ್ಲೋಸ್ ಮಾಡಿದ್ದಾರೆ. ಪೀಣ್ಯ ಫ್ಲೈ ಓವರ್ ಜನವರಿ 19ರ ಬೆಳಗ್ಗೆ 11 ಗಂಟೆವರೆಗೂ ಫ್ಲೈ ಓವರ್ ಕ್ಲೋಸ್ ಇರುತ್ತೆ. ಯಶವಂತಪುರ ಪೀಣ್ಯ ರಸ್ತೆ ಟ್ರಾಫಿಕ್ ಜಾಮ್ನಿಂದ ತುಂಬಿದೆ. ಬೆಳಗ್ಗೆಯಿಂದಲೇ ಸವಾರರಿಗೆ ಟ್ರಾಫಿಕ್ನ ಬಿಸಿ ತಟ್ಟಿದೆ. ಸಹಜವಾಗಿ ಯಾವಾಗಲೂ ಕೂಡ ಟ್ರಾಫಿಕ್ ಇರುವಂತಹ ಏರಿಯಾ ಅದು. ಈಗ ಆ ಫ್ಲೈ ಓವರ್ ಬಂದ್ ಮಾಡಿರೋದ್ರಿಂದ ಮತ್ತಷ್ಟು ಟ್ರಾಫಿಕ್ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಫ್ಲೈ ಓವರ್ ಅನ್ನ ಕ್ಲೋಸ್ ಮಾಡಿರುವಂತಹ ಕಾರಣದಿಂದಾಗಿ ಪ್ರಯಾಣಿಕರಿಗೆ ದಿನನಿತ್ಯದ ಕಿರಿಕಿರಿ ಜೊತೆಗೆ ಇವತ್ತು ಮತ್ತೊಂದಷ್ಟು ಕಿರಿಕಿರಿ. ಇದು ಇನ್ನೂ 2 ದಿನಗಳ ಕಾಲ ಹೀಗೆ ಇರುತ್ತೆ. ಜನವರಿ 19 ಬೆಳಗ್ಗೆ 11 ಗಂಟೆವರೆಗೂ ಲೋಡ್ ಟೆಸ್ಟಿಂಗ್ ಹಿನ್ನೆಲೆಯಲ್ಲಿ ಫ್ಲೈ ಓವರ್ ಅನ್ನ ಬಂದ್ ಮಾಡಿರೋದ್ರಿಂದ ಟ್ರಾಫಿಕ್ನ ಬಿಸಿ ಸಹಜವಾಗಿ ಅಲ್ಲಿನ ವಾಹನ ಸವಾರರಿಗೆ ತಟ್ಟಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಫ್ಲೈ ಓವರ್ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಇನ್ನಷ್ಟು ಹೆಚ್ಚಾಗಿದೆ. ಇವತ್ತಿನಿಂದ 3 ದಿನ ಪೀಣ್ಯ ಮೇಲ್ಸೇತುವೆ ಬಂದ್ ಆಗಿರುತ್ತೆ. ತುಮಕೂರು ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಗೊರಗುಂಟೆಪಾಳ್ಯದಿಂದ ನಾಗಸಂದ್ರದವರೆಗೆ ಟ್ರಾಫಿಕ್ ಹೆಚ್ಚಾಗಿದೆ. ಜಾಲಹಳ್ಳಿ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಇಂದಿನಿಂದ 3 ದಿನ ಪೀಣ್ಯ ಮೇಲ್ಸೇತುವೆ ಬಂದ್ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ. ತುಮಕೂರು ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಕಾಣ್ತಾ ಇದೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ ವರೆಗೂ ಕೂಡ ಟ್ರಾಫಿಕ್ ಕಿರಿಕಿರಿ. ಪರ್ಯಾಯ ಮಾರ್ಗವನ್ನ ಸೂಚಿಸಿದ್ದಾರೆ. ಆದರೂ ಕೂಡ ಪರ್ಯಾಯ ಮಾರ್ಗ ಅಂದ್ರೆ ಮೇಲ್ಸೇತುವೆ ಬಂದ್ ಆಗಿರೋದ್ರಿಂದ ಪರ್ಯಾಯ ಮಾರ್ಗದಲ್ಲೇ ಸಂಚರಿಸಬೇಕಾಗಿರೋದ್ರಿಂದ ಎಲ್ಲ ವಾಹನಗಳು ಆ ಕಡೆ ಮುಖ ಮಾಡುತ್ತವೆ. ಹಾಗಾಗಿ ಸಹಜವಾಗಿ ಅಲ್ಲಿ ಟ್ರಾಫಿಕ್ನ ಕಿರಿಕಿರಿ ಮತ್ತಷ್ಟು ಹೆಚ್ಚಾಗಿದೆ. ಸಹಜವಾಗಿ ಈ ಭಾಗದಲ್ಲಿ ದಾಸರಹಳ್ಳಿ ಪೀಣ್ಯ ಅಂತಂದಾಗ ಯಾವಾಗಲೂ ವಾಹನಗಳ ಸಂಖ್ಯೆ ಹೆಚ್ಚಾಗೇ ಓಡಾಡ್ತಾ ಇರುತ್ತೆ. ಊರುಗಳತ್ತ ತೆರಳುವಂತಹ ಬಸ್ಗಳಿರ್ಬೋದು ಅಥವಾ ದಿನನಿತ್ಯದ ವಾಹನಗಳು ಆಫೀಸ್ಗೆ ತೆರಳುವಂತಹ ಸವಾರರು ಈ ರೀತಿಯಾಗಿ ವಾಹನಗಳ ಓಡಾಟ ಯಾವಾಗಲೂ ಹೆಚ್ಚಾಗಿರುವಂತಹ ಪ್ರದೇಶದಲ್ಲಿ ಇವತ್ತು ಮೇಲ್ಸೇತುವೆ ಬಂದ್ ಆಗಿರುವ ಕಾರಣ ಇವತ್ತಿನಿಂದ ಅಂದರೆ ನಿನ್ನೆಯೇ ರಾತ್ರಿ ಈ ಮೇಲ್ಸೇತುವೆಯನ್ನು ಬಂದ್ ಮಾಡಲಾಗಿದೆ. ಹಾಗಾಗಿ ಇವತ್ತು ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ. ಇನ್ನೂ 2 ದಿನ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ಮುಂದುವರಿಯುತ್ತೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ಸುಚಿತ್ರ, ಈಗಾಗಲೇ ಹೇಳಿದಾಗೆ ಯಾವಾಗಲೂ ಕೂಡ ವಾಹನಗಳ ಸಂಖ್ಯೆ ವಾಹನ ಸವಾರರು ಓಡಾಡುವಂಥ ಪ್ರದೇಶ. ಸಹಜವಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಇವತ್ತು ಮೇಲ್ಸೇತುವೆ ಬಂದಾಗಿರುವ ಕಾರಣ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಪರ್ಯಾಯ ಮಾರ್ಗ ಅಂತ ಹೇಳಿದ್ದಾರೆ. ಈಗ ವಾಹನ ಸವಾರರ ಪ್ರತಿಕ್ರಿಯೆ ಹೇಗಿದೆ? ಬಹಳ ಕಿರಿಕಿರಿ ಅನುಭವಿಸ್ತಿರ್ತಾರೆ. ಏನು ಹೇಳ್ತಾರೆ ಈ ನಿಟ್ಟಿನಲ್ಲಿ ವಾಹನ ಸವಾರರು? ಜೊತೆಗೆ ಪೊಲೀಸರು ಪರ್ಯಾಯ ಮಾರ್ಗದ ವಿಚಾರವಾಗಿ ಏನಾದರೂ ಮಾಹಿತಿ ಕೊಡ್ತಾ ಇದ್ದಾರಾ? ಖಂಡಿತ ರಜನಿ, ಏನಂತ ಹೇಳಿದರೆ ಬೆಂಗಳೂರು ಅಂದರೆ ಟ್ರಾಫಿಕ್ ಸಮಸ್ಯೆ ಇದ್ದದ್ದೇ. ಆದರೆ ನಿನ್ನೆ ರಾತ್ರಿ 11 ಗಂಟೆಯಿಂದ ಪೀಣ್ಯ ಫ್ಲೈಓವರ್ ಬಂದಾಗಿರುವಂಥದ್ದು ಕೆಲವೊಂದಷ್ಟು ತಾಂತ್ರಿಕ ಸಮಸ್ಯೆ ಜೊತೆಗೆ ಹೆವಿ ವೆಹಿಕಲ್ ಟೆಸ್ಟಿಂಗ್ಗೆ ಅಂತ ಹೇಳಿ ಈ ಒಂದು ಪೀಣ್ಯ ಫ್ಲೈಓವರನ್ನು ಬಂದ್ ಮಾಡಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಜಾಲಹಳ್ಳಿ ಕ್ರಾಸ್ ಆಗಿರ್ಬೋದು, ದಾಸರಹಳ್ಳಿ ಇರ್ಬೋದು, ಕೆಲವೊಂದಷ್ಟು ಕಡೆ ಏನು ಟ್ರಾಫಿಕ್ ದಟ್ಟಣೆ ಉಂಟಾಗಿರುವಂಥದ್ದು. ಜೊತೆಗೆ ನೋಡ್ತಾ ಹೋದರೆ ಒಂದಷ್ಟು ಕಿಲೋಮೀಟರ್ವರೆಗೂ ಕೂಡ ವೆಹಿಕಲ್ಗಳು ನಿಂತಿದೆ. ಸುಮಾರು ಅರ್ಧ ಅವರಿಂದನೂ ಕೂಡ ಈ ಒಂದು ಅಂದರೆ ನಾನು ಪವರ್ ಟಿವಿಯಿಂದ ಈ ಏನು ಜಾಲಹಳ್ಳಿ ಕ್ರಾಸ್ಗೆ ಬರುವಂಥ ಸಂದರ್ಭ ಅಂದರೆ ನಾರ್ಮಲ್ ಡೇಸ್ಗಳಲ್ಲಿ ಮಿನಿಮಮ್ 15 ನಿಮಿಷ ಬೇಕಾಗುತ್ತೆ. ಆದರೆ ಇವತ್ತು ಜಸ್ಟ್ ಗೊರಗುಂಟೆಪಾಳ್ಯದಿಂದ ಈ ಒಂದು ಜಾಲಹಳ್ಳಿ ಕ್ರಾಸ್ಗೆ ಬರುವಂಥ ಸಂದರ್ಭದಲ್ಲಿ 1 ಅವರ್ ಬೇಕಾಗಿತ್ತು. ಸದ್ಯ ನಾನು ಒಂದಷ್ಟು ಸವಾರರನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಎಷ್ಟು ನಿಮಿಷಗಳ ಕಾಲ ಇಲ್ಲಿ ನಿಂತಿದ್ದಾರೆ ಅಂತ ಹೇಳಿ. ಕೆಲವೊಂದಷ್ಟು ಜನ ಮೇಲ್ಸೇತುವೆ ಇರೋದ್ರಿಂದ ನಾವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದಪ್ಪ ಅಂತ ಇವತ್ತು ಬಂದಿರ್ತಾರೆ. ಬಟ್ ಅಂಥವ್ರಿಗೆ ಶಾಕ್ ಆಗಿರುವಂಥದ್ದು. ಸರ್, ನೀವೆಲ್ಲಿಂದ ಬಂದಿದ್ದೀರಾ? ಇಷ್ಟು ಟ್ರಾಫಿಕ್ ಆಗ್ತಾ ಇದೆ. ಜೆ ಪಿ ನಗರದಿಂದ ಬಂದಿದ್ದೀನಿ. ಜೆ ಪಿ ನಗರದಿಂದ ಇಷ್ಟು ಟ್ರಾಫಿಕ್ ಆಗ್ತಿದೆ, ಏನು ಹೇಳ್ತೀರಾ ಸರ್? ಅಂದರೆ ಮೇಲ್ಸೇತುವೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಬಂದ್ ಮಾಡಲಾಗಿದೆ. ಓಕೆ, ಇಲ್ಲಿ ಟ್ರಾಫಿಕ್ ಅಂದ್ರೆ ಈಗ ಅರ್ಧ ಗಂಟೆ ಆಯಿತು ಬಂದು. ಅಲ್ಲಿಂದ ಇಲ್ಲಿ ಬರೋಕೆ 1/2 ಅವರ್ ಬೇಕು. ಓಕೆ,
ನಾರ್ಮಲ್ ಡೇಸ್ಗಳಲ್ಲಿ ಎಷ್ಟು ಅವರ್ ಬೇಕಾಗುತ್ತೆ ಸರ್? ಎಷ್ಟು ಡೇಸಿಂದ ಜೆ ಪಿ ನಗರದಿಂದ ನಮ್ಮ ಕಂಪ್ನಿ ಹೋಗೋಕ್ಕೆ 1/2 ಅವರ್ ಸಾಕು. ಇವತ್ತೆಷ್ಟು ತಗೊಳ್ತಾ ಇದೆ ಇವಾಗ 1.5 ಅವರ್ ಆಗಿದೆ. ಸರ್ ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನೆಲಮಂಗಲಾಗ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆ ಹೇಗಿದೆ? ಫುಲ್ ಓವರ್ ಆಗಿಬಿಟ್ಟೆ ಟ್ರಾಫಿಕ್ ಸಮಸ್ಯೆ. ನಾರ್ಮಲ್ ಡೇಸ್ ಅಲ್ಲಿ ಅಂದಾಗ ಇನ್ನೂ ಕಮ್ಮಿ ಇರುತ್ತೆ. ಇವತ್ತು ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಟ್ರಾಫಿಕ್ ಸಮಸ್ಯೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಅಷ್ಟೇ. ಓಕೆ, ಅಂದರೆ ಸಿಗ್ನಲಲ್ಲಿ ಒಂದು ಸಿಗ್ನಲ್ ಜಂಪ್ ಮಾಡಬೇಕು ಅಂದ್ರೂ ಕೂಡ ಮಿನಿಮಮ್ 20ರಿಂದ 30 ನಿಮಿಷಗಳ ಕಾಲ ತಗೊಳ್ತಾ ಇರುವಂಥದ್ದು. ಮೇಡಮ್ ನೀವೆಲ್ಲ ಹೋಗ್ತಾ ಇದ್ದೀರಾ? ಎಷ್ಟು ಟ್ರಾಫಿಕ್? ತುಮಕೂರು ಮೇಡಮ್, ತುಮಕೂರು. ಓಕೆ, ಟ್ರಾಫಿಕ್ ಸಮಸ್ಯೆ ಹೇಗಿದೆ ಮೇಡಮ್ ಇವತ್ತು? ಅಯ್ಯೋ ನಮಗೇನೋ ಕೆಲಸದ ಮೇಲೆ ಹೊರಟಿದ್ವಿ ಮೇಡಮ್, ಅರ್ಜೆಂಟು. 1 ಅವರ್ ಆಯಿತು, ನಮ್ಮ ಅತ್ತೆಯವ್ರಿಗೆ ಹುಷಾರಿರಲಿಲ್ಲ, ಹೋಗ್ತಾ ಇದೀವಿ. 1 ಅವರಿಂದ ವೆಯ್ಟ್ ಮಾಡ್ತಾ ಇದೀವಿ. ಸರ್ ನೀವೇನು ಹೇಳ್ತೀರಾ ಸರ್? ನಾವು ಸೇಮ್ ಮೇಡಮ್. ಎಲ್ಲಿ ಹೋಗ್ತಾ ಇದ್ದೀರಾ ಸರ್ ನೀವು? ಅದೇ ನಮ್ಮ ತಾಯಿಗೆ ಹುಷಾರಿಲ್ಲ, ಹೋಗ್ತಾ ಇದ್ದೀವಿ ಊರಿಗೆ ಕರ್ಕೊಂಬರಕ್ಕೆ, ಹಂಗಾಗಿ ಟ್ರಾಫಿಕ್ ಜಾಸ್ತಿ ಆಗಿದೆ. ಸರ್ ಪೀಣ್ಯ ಮೇಲ್ಸೇತುವೆ ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ಬಂದ್ ಮಾಡ್ತಾನೆ ಇದ್ದಾರೆ, ಇದಕ್ಕೊಂದು ಮುಕ್ತಿ ಯಾವಾಗ ಅಂತ? ಅದಾದಾಗಲೇ ಮೇಡಮ್ ಸರ್ಕಾರನೇ ಉತ್ತರ ಕೊಡಬೇಕು. ಎಮರ್ಜೆನ್ಸಿ ಇದ್ದವ್ರು ಯಾವ ರೀತಿ ಓಡಾಡಬೇಕು ಈ ಟ್ರಾಫಿಕ್ ಅಲ್ಲಿ? ನಾವೇ ಇದ್ದೀವಲ್ಲ ಇಲ್ಲಿ, ನಾವೇ ಉದಾಹರಣೆ ನಾವೇ ಇದ್ದೀವಲ್ಲ. ಉದಾಹರಣೆಗೆ 1 ಅವರ್ ಆಯಿತು ನಾವು ಟ್ರಾಫಿಕ್ ಸಿಕ್ಕಾಕೊಳ್ಳ. ಎಲ್ಲಿಂದ ಬರ್ತಾ ಇರೋದು ಮೇಡಮ್? ನಾವು ಬೈಯಪ್ಪನಹಳ್ಳಿಯಿಂದ ಮೇಡಮ್. ಬೈಯಪ್ಪನಹಳ್ಳಿಯಿಂದ ಇಲ್ಲಿಗೆ ಎಷ್ಟೊತ್ತು ತಗೊಳ್ತೀವಿ? 2 ಅವರ್ ಆಯಿತು ಮೇಡಮ್. 2 ಅವರ್. ಓಕೆ, ಇಷ್ಟು ಟ್ರಾಫಿಕ್ ಜಾಮ್ ಅಲ್ಲಿ ಯಾವತ್ತರ ನೋಡಿದ್ರ? ಯಾವತ್ತೂ ನೋಡಿಲ್ಲ ಮೇಡಮ್. ಇಲ್ಲಿ 2 ಅವರ್ ಅಲ್ಲ, ಹೊರಗುಂಟೆಪಾಳ್ಯದಿಂದ ಇಲ್ಲಿಗೆ 1 ಅವರ್ ಆಗಿದೆ, 1.5 ಅವರ್. ಓಕೆ, ನೀವು ಊರಿಗೆ ತಲುಪಬೇಕು ಅಂದ್ರೆ ಇನ್ನೂ ಎಷ್ಟು ಅವರ್ ಬೇಕಾಗುತ್ತೆ? ಇನ್ನು 3-4 ಅವರ್ ಆಗುತ್ತೆ ಮೇಡಮ್. 1.5 ಅವರ್ ಹೋಗ್ತಿದ್ದು, ಈಗ 4-5 ಅವರ್ ಆಗುತ್ತೆ. ಈ ಹಿಂದೆನೂ ಕೂಡ ಏನು ತಾಂತ್ರಿಕ ಸಮಸ್ಯೆ ಅಂತ ಹೇಳಿ ಈ ಒಂದು ಫ್ಲೈಓವರ್ ಅನ್ನ ಬಂದ್ ಮಾಡಲಾಗಿತ್ತು. ಆ ಒಂದು ಸಮಯದಲ್ಲೂ ಕೂಡ ಇದೇ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಒಂದು ಸಿಗ್ನಲ್ ದಾಟಬೇಕು ಅಂತ ಹೇಳಿ 2 ಗಂಟೆ 3 ಗಂಟೆ ವಾಹನ ಸವಾರರಿಗೆ ತಡ ಆಗ್ತಾ ಇತ್ತು. ಆನಂತರದಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೆಸ್ಟಿಂಗ್ ಅನ್ನ ನಡೆಸಿ ಆನಂತರದಲ್ಲಿ ಕೇವಲ ಲಘು ವಾಹನಕ್ಕೆ ಮಾತ್ರ ಸಂಚಾರಕ್ಕೆ ಅನುವನ್ನ ಮಾಡಿಕೊಡಲಾಗಿತ್ತು. ಆದರೆ ಇದೀಗ ಮತ್ತೆ ಪೀಣ್ಯ ಫ್ಲೈಓವರ್ ಬಂದಾಗಿದೆ. ನೀವು ನೋಡ್ತಾ ಇರ್ಬೋದು, ರಸ್ತೆ ಉದ್ದಕ್ಕೂ ಕೂಡ ಬರೀ ಟ್ರಾಫಿಕ್ ಜಾಮ್. ಜನರಂತೂ ಕೂಡ ರೋಸಿ ಹೋಗಿರುವಂಥದ್ದು. ಜೊತೆಗೆ ಏನು ನಾವು ತುಮಕೂರು ರಸ್ತೆ ಆಗಿರ್ಬೋದು, ಬೇರೆ ಒಂದು ಜಾಗಕ್ಕೆ ನಾವು ಟ್ರಾವೆಲನ್ನು ಮಾಡೋದಕ್ಕೆ ಮೇಲ್ಸೇತುವೆ ಹೆಲ್ಪ್ ಆಗುತ್ತೆ, 1/2 ಅವರಲ್ಲೆಲ್ಲ ಹೋಗ್ಬೋದು ಅಂತಂತಹ ವಾಹನ ಸವಾರರಿಗೆ ಕೆಲವೊಂದಷ್ಟು ಜನಕ್ಕೆ ಈ ಒಂದು ಮೇಲ್ಸೇತುವೆ ಬಂದಾಗಿರೋದು ಕೂಡ ಗಮನಕ್ಕೆ ಬಂದಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಮೇಲ್ಸೇತುವೆಯನ್ನು ದಾಟುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸೂಚನಾ ಫಲಕವನ್ನು ನೋಡಿ ಇದು ನಮಗೆ ಗಮನಕ್ಕೆ ಬಂದಿರಲಿಲ್ಲ, ಇಲ್ಲಿಂದ ಹೋಗೋದಕ್ಕೆ ನಮಗೆ ಇನ್ನೂ 2 ಅವರ್ ಬೇಕು ಊರಿಗೆ ತೆರಳೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಇನ್ನು ಟ್ರಾಫಿಕ್ ಜಾಮನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬೆಳಗ್ಗೆ ಬಿಟ್ಟಂಥವ್ರು ರಾತ್ರಿ ಸಂಜೆವರೆಗೂ ಅವರು ಊರನ್ನು ತಲುಪೋದು ಕಷ್ಟ ಅಂತಲೇ ಹೇಳ್ಬೋದು. ಸದ್ಯ ಈ ಒಂದು ಮೇಲ್ಸೇತುವೆಯನ್ನು ಸಂಚಾರಕ್ಕೆ ಪರ್ಯಾಯ ಮಾರ್ಗವನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ನೆಲಮಂಗಲ ಕಡೆಯಿಂದ ಬೆಂಗಳೂರು ನಗರಕ್ಕೆ ಈ ಒಂದು ಫ್ಲೈಓವರ್ ಮೂಲಕ ಹೋಗಬೇಕು ಅಂತ ಹೇಳಿದರೆ ಕೆನ್ನಮೆಟಲ್ ವಿಡಿಯಾ ಹತ್ತಿರ ಫ್ಲೈಓವರ್ ಪಕ್ಕದ NH4 ರಸ್ತೆ ಸರ್ವಿಸನ್ನು ಬಳಸ್ಕೊಬೇಕಾಗುತ್ತೆ. ಜೊತೆಗೆ ದಾಸರಳ್ಳಿ ಜಾಲಹಳ್ಳಿ ಕ್ರಾಸಿಂದ ಪೀಣ್ಯ ಪೊಲೀಸ್ ಸ್ಟೇಷನ್ ಜಂಕ್ಷನನ್ನು ತಲುಪಿ ಆನಂತರ SRS ಜಂಕ್ಷನ್ ಮೂಲಕ ಈ ಒಂದು ಗೊರಗುಂಟೆ ಪಾಳ್ಯವನ್ನು ವಾಹನ ಸವಾರರು ತಲುಪಬೇಕಾಗುತ್ತೆ. ಮತ್ತು CMT ಜಂಕ್ಷನ್ನಿಂದ ನೆಲಮಂಗಲ ಕಡೆಗೆ ಫ್ಲೈಓವರ್ ರಸ್ತೆಯಲ್ಲಿ ಹೋಗಬೇಕು ಅಂತ ಹೇಳಿದ್ದೆ. ಪಾರ್ಲೇಜಿ ಟೋಲ್ ತಲುಪೋದಕ್ಕೆ ಫ್ಲೈಓವರ್ ಪಕ್ಕದ NH4 ರಸ್ತೆಯನ್ನು ಸರ್ವಿಸ್ ರಸ್ತೆಯನ್ನು ಬಳಸ್ಕೋಬೇಕಾಗತ್ತೆ. ಆನಂತರದಲ್ಲಿ SRS ಜಂಕ್ಷನ್ ಮತ್ತು ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್ ಜಾಲಹಳ್ಳಿ ಕ್ರಾಸ್ ದಾಸರಳ್ಳಿ 8ನೇ ಮೈಲಿ ಮುಖಾಂತರ ವಾಹನ ಸವಾರರು ತಲುಪಬೇಕಾಗತ್ತೆ. ಸದ್ಯ ನಾನು ಮತ್ತಷ್ಟು ವಾಹನ ಸವಾರರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ತುಂಬಾ ಸಮಸ್ಯೆ ಆಗ್ತಿದೆ ಮೇಡಮ್ ಅವರ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಮಾದನಾಯಕನಹಳ್ಳಿ ಹೋಗ್ಬೇಕು. ಓಕೆ, ಅಂದ್ರೆ ಸರ್ ನಾರ್ಮಲ್ ಡೇಸ್ ಅಲ್ಲಿ ಇಲ್ಲಿ ಎಷ್ಟು ಟ್ರಾಫಿಕ್ ಆಗ್ತಾ ಇತ್ತು? ಆಂಬ್ಯುಲೆನ್ಸ್ ಬಂದ್ರೆ ಹೋಗೋದಕ್ಕೆ ಆಗುತ್ತೆ? ಆಗಲ್ಲ ಮೇಡಮ್ ಅವರೇ, ಆಂಬುಲೆನ್ಸ್ ಬಂದ್ರೆ ಹೋಗಕ್ಕೆ. ಓಕೆ ಸರ್, ಯಾವ ರೀತಿ ಕಷ್ಟ ಆಗ್ತಾ ಇದೆ ಸರ್ ಟ್ರಾಫಿಕ್? ಮೇಡಮ್ ಗೊತ್ತಿಲ್ಲ, ಫುಲ್ ಕಷ್ಟ ತುಂಬಾ ಪಾಪ. ಓಕೆ, ಒಟ್ನಲ್ಲಿ ತುಂಬಾನೇ ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ವಾಹನ ಸವಾರರು ಪರದಾಡ್ತಾ ಇರುವಂಥದ್ದು. ಜೊತೆಲಿ ಒಟ್ನಲ್ಲಿ ಜನವರಿ 19ರವರೆಗೂ ಕೂಡ ಜಾಲಹಳ್ಳಿ ರಸ್ತೆ ಸೇರಿದಂತೆ ಇನ್ನೂ ಹಲವು ರಸ್ತೆಗಳಲ್ಲಿ ಇದೇ ರೀತಿ ಟ್ರಾಫಿಕ್ ಜಾಮ್ ಉಂಟಾಗುವಂಥದ್ದು. ಪರ್ಯಾಯ ಮಾರ್ಗವನ್ನು ಬಳಸ್ಕೊಂಡು ಹೋದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ಖಂಡಿತವಾಗ್ಲೂ ಇನ್ನೂ 3 ದಿನಗಳ ಕಾಲ ಇರುವಂಥದ್ದು. ರಜನಿ.
ಓಕೆ, ಥ್ಯಾಂಕ್ ಯು ಸುಚಿತ್ರ. ಅಲ್ಲಿ ಶುರುವಿನಲ್ಲಿ ನಮ್ಮ ಪ್ರತಿನಿಧಿ ಸುಚಿತ್ರ ಅವರು ಲೈವ್ ಕೊಡುವಂತಹ ಸಂದರ್ಭವನ್ನ ಗಮನಿಸಿದ್ವಿ. ಅಂದ್ರೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರು ಸಾಕು ಅಲ್ಲಿ ಬಂದು ಬೈಕ್ ಸವಾರರು ನಿಲ್ತಾರೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇದೆ. ಅವರು ಆ ಬ್ಯಾರಿಕೇಡ್ ಇಟ್ಟಂತಹ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಅವರು ಲೈವ್ ಕೊಡೋದಕ್ಕೆ ಶುರು ಮಾಡಿದ್ರು. ಈಗ ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಜೊತೆಗೆ ಅಲ್ಲಿನ ವಾಹನ ಸವಾರರನ್ನ ಮಾತನಾಡಿಸ್ತಾ ನಾವು ತಿಳ್ಕೊಂಡ್ವಿ. ಪ್ರಾಬ್ಲಮ್ ಆಗೋದು ಯಾವಾಗ ಅಂತಂದ್ರೆ, ಈಗ ಅಲ್ಲೊಬ್ರು ಎಮರ್ಜೆನ್ಸಿ ಅಂತ ಯಾರಿಗೋ ಹುಷಾರಿಲ್ಲ ಅಂತ ಊರಿಗೆ ತೆರಳುವುದಕ್ಕೆ ಅಂತ ಹೋದ್ರು, ಜೊತೆಗೆ ಈ ರೀತಿ ಆಂಬ್ಯುಲೆನ್ಸ್ಗಳು ತೆರಳುವಂತಹ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ. ಆಫೀಸ್ ಅಥವಾ ಮನೆಗೆ ಹೋಗೋದು ಹೋಗ್ಲಿ, ಯಾವಾಗ್ಲಾದ್ರೂ ಒಂದೊಂದು ದಿನ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ, ಏನೋ ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಈ ರೋಗಿಗಳು ತುಂಬಾ ಎಮರ್ಜೆನ್ಸಿ ಅಂತ ಬಂದಾಗ ಎಷ್ಟೊಂದು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನ ಕೊಡಬೇಕಾಗತ್ತೆ. ಯಾವಾಗಲೂ ಪ್ರತಿನಿಧಿ ಹೇಳ್ತಾ ಇದ್ರು ಸುಚಿತ್ರ, ಅಂದ್ರೆ ಏನೋ ಒಂದು ತಾಂತ್ರಿಕ ಸಮಸ್ಯೆಯನ್ನ ಒಡ್ಡಿ ಪದೇ ಪದೇ ಈ ರೀತಿ ಫ್ಲೈಓವರ್ ಅನ್ನ ಬಂದ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ. ವಾಹನ ಸವಾರರಂತೂ ರೋಸ್ ಹೋಗಿದ್ದಾರೆ. ಪ್ರತಿ ಸಾರಿ 1 ವರ್ಷಕ್ಕೋ 6 ತಿಂಗಳಿಗೋ ಈ ರೀತಿ ಫ್ಲೈಓವರ್ ಬಂದ್ ಮಾಡೋದು, ಆ ರಸ್ತೆ ಬಂದ್ ಮಾಡೋದು, ರಸ್ತೆ ರಿಪೇರಿ, ತಾಂತ್ರಿಕ ಸಮಸ್ಯೆ ಅಂತ ಈ ರೀತಿ ಪ್ರಾಬ್ಲಮ್ ಕೊಡ್ತಾರೆ. ಯಾವಾಗ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಯಾವಾಗ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ. ವಾಹನ ಸವಾರರ ಅವರ ಒಂದು ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಶಾಶ್ವತ ಪರಿಹಾರವನ್ನ ಇದಕ್ಕೆ ಕಂಡುಕೊಡಬೇಕು ಅನ್ನುವಂಥದ್ದು ಅವರ ಒಂದು ಆಗ್ರಹ.